ಮಕರ ರಾಶಿ, ಹೆಚ್ಚಿನ ಪರಿಶ್ರಮ ಬೇಕು, ಪ್ರಗತಿ ನಿಧಾನ ಆಗ್ತದೆ. ಸ್ವಲ್ಪ ನೀವೇ ತಾಳ್ಮೆ ವಹಿಸಿ ಮುಂದೆ ಹೋಗಬೇಕು. ರಾಹುದೋಷ ಅಂತ ಹೇಳಲಿಕ್ಕೆ ಸ್ವಲ್ಪ ಉಂಟು, ಯಾಕಂದರೆ ಶನಿಯ ಮನೆ ಮಕರ ರಾಶಿ ಆದ್ದರಿಂದ ರಾಹುವಿನ ದೋಷ ಅಂತಲೇ ಏನಿರೋದಿಲ್ಲ. ಒಂದು ಪಾಪಗ್ರಹ ಅಂದರೆ ದೋಷ ಇರೋದರಿಂದ ದೋಷವೇ, ಶನಿಯ ಮನೆಯೇ ಆದ್ದರಿಂದ ದೋಷ ಅಂತ ಹೇಳಬೇಕಂತೇನಿಲ್ಲ ಅಂತ ಹೇಳಬಾರ್ದು. ಅದು ದೋಷ ಇದೆ, ಅಲ್ಪ ದೋಷವಾದರೂ ಹೇಳಬೇಕು ಅಂತಂತಾನೆ. ಹಾಗಾಗಿ ಮಕರ ರಾಶಿಯವರಿಗೆ ರಾಹುವಿನ ಅನೇಕವಾಗಿರ್ತಕ್ಕಂಥ ದೋಷಗಳಿದೆ. ಹಾಗಾಗಿ ಶುಭ ಕಾರ್ಯಗಳು, ಶುಭ ಕೆಲಸಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಪ್ರವೃತ್ತಿ ಕಡಿಮೆ ಆದೀತು, ಅಥವಾ ನೀವು ಅಂದುಕೊಳ್ಳೋದೇ ಬೇರೆ ಅದಾಗುವುದೇ ಬೇರೆ ಆಗಿ ಸ್ವಲ್ಪ ಮಾನಸಿಕ ಗೊಂದಲ ಉಂಟಾಗ್ತಕ್ಕಂಥದ್ದು. ಷಷ್ಠದಲ್ಲಿ ಪಂಚಮದಲ್ಲಿರ್ತಕ್ಕಂಥ ಗುರು ಷಷ್ಠದಲ್ಲಿ ಸಂಚಾರ ಇರತಕ್ಕಂಥದ್ದು. ಸೊ ಅದಕ್ಕೆ ಹೇಳಿದ್ದು ಹೆಚ್ಚಿನ ಪರಿಶ್ರಮ ಬೇಕು, ಪ್ರಗತಿ ನಿಧಾನ ಆಗ್ತದೆ ಈ ತಿಂಗಳು. ಮುಂದಿನ ತಿಂಗಳು ಹೊತ್ತಿಗೆ ಸ್ವಲ್ಪ ಬೆಟರ್ ಆಗ್ತಾ ಹೋಗ್ತದೆ. ಸುಬ್ರಹ್ಮಣ್ಯ ದೇವರು, ನಾಗದೇವರಿಗೆ ಅಭಿಷೇಕ ಸೇವೆ, ನರಸಿಂಹದೇವರಿಗೆ ಅಭಿಷೇಕ ಸೇವೆ, ನಿಮಗೆ ಯಾವುದು ಅನುಕೂಲ ಇದೆಯೋ ಅದನ್ನು ವಾರಕ್ಕೊಮ್ಮೆ ಮಾಡಿ. ವಿಷ್ಣು ಸಹಸ್ರನಾಮ ಪಾರಾಯಣೆ, ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳುವರಿಗೆ ಕರೆದು ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ. ಕನಕದಾಸರು ಅದನ್ನು ಬರಿಬೇಕು, ಅದನ್ನು ಹೇಳಬೇಕು, ಅದರಿಂದ ಭಗವತ್ ಪ್ರಸಾದ ಉಂಟಾಗ್ತದೆ. ದೇವರುಗಳ ಗುರುಗಳ ಅಷ್ಟೋತ್ತರಗಳನ್ನೆಲ್ಲ ಹೇಳಿಕೊಂಡು ಬಾಯಿ ತುಂಬ ಅದರ ನಾಮಾವಳಿಗಳನ್ನು ಹೇಳಿಕೊಂಡು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಬಾಯಿ ತುಂಬ ದೇವರ ನಾಮಗಳನ್ನು ಹೇಳೋದು ಅಭ್ಯಾಸ ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಪಾರಾಯಣೆ ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಗ್ರಹಾನುಕೂಲ, ದೇವರ ಅನುಕೂಲ ಇದ್ದರೆ ಗ್ರಹರೆಲ್ಲ ಅವನಿಟ್ಟ ಚೇಲಾಗಳು, ಅವನಿಟ್ಟ ಬುಗುರಿಗಳಷ್ಟೇ, ಚಾವಟಿ ಅವನಲ್ಲಿದೆ. ಹಾಗಾಗಿ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಪಾರಾಯಣೆಯ ಮೂಲಕ ಅಭ್ಯಾಸ ಮಾಡಬೇಕು. ಮಕರ ರಾಶಿಯವರಿಗೆ